ಹೆಸರ ಮೇಲೆ ಇಲ್ಲಿ ಡೆಂಟಲ್ ಕಾಲೇಜ್ ಅಂತ ಇವರಿಗೆ ಒಂದು ಸಿ ಎಸ್ ಐಟ್ ಅಲಾಟ್ಮೆಂಟ್ ಆಗ್ತದೆ 2005ರಲ್ಲಿ. ಡೆಂಟಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಅಂತ ಅಲಾಟ್ಮೆಂಟ್ ಮಾಡ್ತಾರೆ. ಅಂದರೆ ಡೆಂಟಲ್ ಕಾಲೇಜ್ ಅಂದರೆ DCI ಪ್ರಕಾರ, ನಾಮ್ಸ್ ಪ್ರಕಾರ ಡೆಂಟಲ್ ಕಾಲೇಜ್ ಅಂದರೆ ಒಂದು 100 ಸ್ಟೂಡೆಂಟ್ ಸೀಟ್ ಇವ್ರ ಹತ್ರ ಇರಬೇಕು. ಅದು ವೈಲೇಷನ್ ಮಾಡಿದ್ದಾರೆ. ಮತ್ತು ಆಮೇಲೆ ಏನಾಗಿದೆ ಇಲ್ಲ ಅಂದರೆ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಅಂತ ಇವರು ನಾಳೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದರಿಂದ ಹಲವಾರು ರಾಜಕಾರಣಿ ಘಟಾನುಘಟಿಗಳು ಇವ್ರ ಜೊತೆ ಸಪೋರ್ಟ್ ಆಗಿ ನಿಂತಿದ್ದಾರೆ, ಈ ಅಲ್ ಬ್ರದರ್ ಸೊಸೈಟಿದವ್ರ ಜೊತೆ. ನಾವು GD ಕಮಿಷನರ್ ಅವರಿಗೆ ಒಂದು 20 ದಿವಸದಿಂದ ನಾನು ಕಂಪ್ಲೇಂಟ್ ಮಾಡಿದೆ ಇದ್ರ ಬಗ್ಗೆ. CS ಸೈಟ್ ಕಲಬುರಗಿ ಜಿಲ್ಲೆದಾಗ ಎಷ್ಟು CS ಸೈಟ್ಗಳಿದೆ, ವೈಲೇಷನ್ ಮಾಡ್ತಾ ಇದ್ದಾರೆ, ಇದ್ರ ಮೇಲೆ ತಾವು ಗಮನ ಕೊಡ್ರಿ ಅಂತ ನಾನು ಕಂಪ್ಲೇಂಟ್ ಕೊಟ್ಟಾಗ ಇಮಿಡಿಯೇಟ್ GD ಕಮಿಷನರ್ ಅವರು ಅಲ್ ಬ್ರದರ್ ಸೊಸೈಟಿದವರಿಗೆ ಒಂದು ನೋಟಿಸ್ ಸರ್ವ್ ಮಾಡ್ತಾರೆ. ನೋಟಿಸ್ ಸರ್ವ್ ಮಾಡಿದಾಗ ಅಲ್ ಬ್ರದರ್ದವರು ಅದಕ್ಕೊಂದು ಸ್ಟೇಟ್ಮೆಂಟ್ ನೋಟಿಸ್ ರಿಪ್ಲೈ ಕೊಡ್ತಾರೆ. ರಿಪ್ಲೈ ಕಾಪಿನೂ ನನಗೆ ಸಿಕ್ಕಿದೆ. ರಿಪ್ಲೈ ಕೊಡ್ತಾರ. ಏನಂತ ರಿಪ್ಲೈ ಕೊಡ್ತಾರ ಅಂದ್ರೆ, ನಾವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ನಾವು ಡೆಂಟಲ್ ಹಾಸ್ಪಿಟಲ್ ಕಾಲೇಜ್ ನಡೆಸ್ತಾ ಇದ್ದಾವೆ, 100 ಬೆಡ್ಡಿಂದು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಡೆಸ್ತಾ ಇದ್ದಾವೆ ಅಂತ ಇವರು ರಿಪ್ಲೈನಲ್ಲಿ ಕೊಡ್ತಾರೆ. ಆ್ಯಸ್ ಪರ್ ನಾವು ಏನದ ಡೆಂಟಲ್ ಕಾಲೇಜ್ ಇದ್ರ ಪ್ರಕಾರ DCI ಪ್ರಕಾರ ನಾವು ಇದು ನಾಮ್ಸ್ನಲ್ಲಿ ನಾವು ನಡೆಸ್ತಾ ಇದ್ದಾವೆ ಅಂತ ಅವರೊಂದು ರಿಪ್ಲೈ ಕೊಡ್ತಾರೆ. DCI ನಾಮ್ಸ್ ಏನಿದೆ ಅಂದರೆ 100 ಸ್ಟೂಡೆಂಟ್ದು ಅಲ್ಲಿ ಆಲ್ರೆಡಿ ಅಡ್ಮಿಷನ್ ಆಗಿರಬೇಕು, ಕಾಲೇಜ್ ಇರಬೇಕು. ಅಲ್ಲಿ ಕಾಲೇಜ್ ಇಲ್ಲ, ಇವರು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಾಳೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಂದರೆ ಇದು ವೈಲೇಷನ್ ಮಾಡ್ತಾ ಇದ್ದಾರೆ ಅಂತ ನಾವು ಇದು ತಕರಾರು ಮಾಡಿದ್ದು. ಮತ್ತು DC ಅವರಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದು. DC ಅವ್ರು ಏನು ಮಾಡಿದ್ದಾರೆ, ಇಮಿಡಿಯೇಟ್ GD ಕಮಿಷನರ್ ಅವರಿಗೆ ಇದು CS ಸೈಟ್ ಯಾವ ಬೇಸ್ ಮೇಲೆ ಇವ್ರಿಗೆ ಕೊಟ್ಟಿದ್ದೀರಿ ಅಂತ ಒಂದು ರಿಪ್ಲೈ ಕೊಡೋದಾಗ ಇನ್ನೊವರೆಗೂ DC ಅವರಿಗೂ GD ಕಡೆಯಿಂದ ಹೋಗಿಲ್ಲ. ಅದಕ್ಕೆ ಇದು CS ಸೈಟ್ ಬಂದು ಪ್ಲಾಟ್ ನಂಬರ್ 5 ಸರ್ವೆ ನಂಬರ್ 19 ಬಾಪುಗೌಡ ದರ್ಶನಾಪುರ ಅಂತ ಇವ್ರದೊಂದು ಲೇಔಟ್ ಇತ್ತು. ಆ ಲೇಔಟ್ ದಾಗಿಂದು CS ಸೈಟ್ ಇದು 17,160 ಸ್ಕ್ವೇರ್ ಫೀಟ್ ಇದು. ಇವತ್ತು ಈ ಜಾಗ ಇವತ್ತು MG ರೋಡ್ ಕಲಬುರಗಿನಲ್ಲಿ ಒಂದು ಒಳ್ಳೆ ಹೆಸರಿದ್ದಂಥ MG ರೋಡ್ ಕೆಟ್ಟೋಗಿದೆ. ರೋಡ್ ಬಗ್ಗೆ ನಾವು ಹೇಳಕ್ ಹೋಗಲ್ಲ, ಯಾಕಂದ್ರೆ ರೋಡ್ ಹೆಸರು ಹೇಳಪ್ಲೇ ಇಲ್ಲ. ರೋಡ್ ಪೂರ ಕೆಟ್ಟೋಗಿದೆ. MG ರೋಡ್ ಅಂದರೆ ಒಳ್ಳೆ ಬಿಸ್ನೆಸ್, ಒಳ್ಳೆ ರೆಸಿಡೆನ್ಷಿಯಲ್ಸ್ ಮನೆಗಳು ಇಲ್ಲಿ ಈ MG ರೋಡ್ನಲ್ಲಿ ಇದೆ. ಇದು ಬಂದು 2005ನಲ್ಲಿ ಇವ್ರಿಗೆ ಅಲಾಟ್ಮೆಂಟ್ ಆಗ್ತದ. ಕೇವಲ 8,58,000 ರೂಪಾಯಿದಾಗ ಇವ್ರು ಸೈಟ್ ತಗೋತಾರೆ. ಇದು ಇವತ್ತು ಕೋಟಿ ಗಂಟ್ಲೆ ಅದೊಂದು ವ್ಯಾಲ್ಯೂಯೇಷನ್ ಇದೆ. ಆಸ್ ಪರ್ GD ನಾಮ್ಸ್ ಪ್ರಕಾರ ಇವ್ರಿಗೆ ಅಲಾಟ್ಮೆಂಟ್ ಆದ್ಮೇಲೆ 3 ವರ್ಷದಾಗ ಇವರು ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ GDದವರು ಇದು ಅಲಾಟ್ಮೆಂಟ್ ಕ್ಯಾನ್ಸಲ್ ಮಾಡೋಂಥದ್ದು ಪವರ್ಸ್ GDಗಿದೆ. ಆಲ್ರೆಡಿ 20 ವರ್ಷ ಆಗಿದೆ. 2005 ಅಂದ್ರೆ 2025 ಆಲ್ರೆಡಿ 20 ವರ್ಷ ಆಗಿದೆ. 20 ವರ್ಷ ಆದ್ಮೇಲೆ ಈಗ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಅಂತ. ಅದಕ್ಕೆ ಇದು 30 ವರ್ಷ ಲೀಸ್ ಪೀರಿಯಡ್. ಆಸ್ ಪರ್ GD ನಾಮ್ಸ್ ಪ್ರಕಾರ 10 ವರ್ಷ ಇವ್ರ ಹತ್ರ ಉಳಿದಿದೆ. 20 ವರ್ಷ ಆದ್ಮೇಲೆ ಉದ್ಘಾಟನೆ ಆಗ್ತಾ ಇದೆ. ಮತ್ತೆ ಇದು ಆಕ್ಚುಲಿ ಇದು ಉದ್ಯೋಗ ಮಾಡಿದ್ದು, ಇದು ಟ್ರಸ್ಟ್ ತಯಾರು ಮಾಡಿದ ವ್ಯಕ್ತಿ ಯಾರಂದ್ರೆ ಇವತ್ತು ಫಾರ್ಮರ್ MP ಇಕ್ಬಾಲ್ ಅಹಮದ್ ಸಡ್ಗಿ ಸಾಹೇಬರು. ಪಾಪ ಇವತ್ತು ಅವರು ನಮ್ಮ ನಡು ಇಲ್ಲ, ಅವ್ರಿಗೆ ನೆನ್ಸ್ಬೇಕು ನಾವು. ಅವ್ರು ಇದು ಆಕ್ಚುಲಿ ಟ್ರಸ್ಟ್ ತಯಾರು ಮಾಡಿದ್ದು. ಇವತ್ತು ಟ್ರಸ್ಟ್ ಏನಂತ ತಯಾರು ಮಾಡಿದ ಅಂದ್ರೆ, ಮುಸಲ್ಮಾನರು ಬಡ ಹುಡುಗರು BDS ಡೆಂಟಲ್ ಡಾಕ್ಟರ್ ಆಗ್ಬೇಕಂದವರಿಗೆ ಒಂದು ಕಮ್ಮಿ ಫೀಸ್ ಇಟ್ಟು ಒಂದು ಕಾಲೇಜ್ ಇಲ್ಲಿ ಓಪನ್ ಮಾಡ್ರಿ ಅಂತ ಇಕ್ಬಾಲ್ ಅಹಮದ್ ಸಡ್ಗಿ ಸಾಹೇಬ್ರದ್ದು ಒಂದು ಕನಸಿತ್ತು. ಇಕ್ಬಾಲ್ ಅಹಮದ್ ಸಾಹೇಬ್ರದ್ದು ಎಲ್ಲಿ ಹೆಸರಿಲ್ಲ ಈ ಟ್ರಸ್ಟ್ದವ್ರ ಬಳಿ. ಈಗ ಟ್ರಸ್ಟ್ ಚೇರ್ಮನ್ ಯಾರಿದ್ದಾರ ಇನ್ನ ಇವರು ಜನರ ನಡು ತಂದಿಲ್ಲ. ಇಕ್ಬಾಲ್ ಅಹಮದ್ ಸಡ್ಗಿ ಸಾಹೇಬರು ಒಂದು ಅವ್ರದ್ದು ಬಡ ಹುಡುಗರಿಗೆ ಒಂದು ಉದ್ಯೋಗ ಕೊಡಬೇಕು, ಒಂದು ಡಾಕ್ಟರ್ ಮಾಡ್ಬೇಕು, ಡೆಂಟಿಸ್ಟ್ ಅಂತ. ಪಾಪ ಅವ್ರು ಇದು ಎಲ್ಲ ತಯಾರು ಮಾಡಿದ್ರು ಟ್ರಸ್ಟ್. ಇವತ್ತು ಇಲ್ಲಿ ಇದ್ದಂಥ ಟ್ರಸ್ಟ್ ಯಾರ್ಯಾರು ಇದ್ದಾರೆ, ಘಟಾನುಘಟಿ ರಾಜಕಾರಣಿಗಳು ಇನ್ವಾಲ್ವ್ಮೆಂಟ್ ಇದೆ. ಮತ್ತೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾರೆ. ನಾನು ಹೆಸರು ಹೇಳಲ್ಲ, ಅವ್ರಿಗೆ ಕಲಬುರಗಿ ಜಿಲ್ಲೆದಾಗ ಎಲ್ಲರೂ ಗೊತ್ತಿಡಿತಾರೆ. ಇವತ್ತು ನಿಮ್ಮಿಂದ ರಾಜಕಾರಣಿ ಇದ್ದಾರೆ, ಅವ್ರು ಇದ್ದಾರೆ ಅಂದ್ರೆ ಕಾನೂನು ಯಾರ ಜೊತೆ ಇಲ್ಲ. ಕಾನೂನು ಚೌಕಟ್ಟಿನಲ್ಲೇ ಕೆಲಸ ಆಗಬೇಕು.
ಕಾನೂನು ವಿರೋಧಾಗಿ ಕೆಲಸ ಮಾಡಿದ್ರೆ ಅದಕ್ಕೆ ದನಿ ಎತ್ತಂತ ಕೆಲಸ ನಾವು ಮಾಡೋರೆ. ಇವತ್ತ ನಾಳೆ ನೋಡ್ರಿ, ನಾಳೆ ಉದ್ಘಾಟನೆ ಕಾರ್ಡ್ ಬಂದಿದೆ. ನನಗೆ ಇನ್ವಿಟೇಷನ್ ಇಲ್ಲ, ನಮ್ಮ ಹತ್ರ ಕಾರ್ಡ್ ಬಂದಿದೆ. ಅರ್ಧಾಗ ಎಲ್ಲ ಮಿನಿಸ್ಟರ್ಸ್, MLAs, JDA ಚೇರ್ಮನ್, ಬಹಳಷ್ಟು ರಾಜಕಾರಣಿಗಳಿಗೆ ಇವರು ನಾಳೆ ಚೀಫ್ ಗೆಸ್ಟ್ ಮಾಡಿದ್ದಾರೆ. ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರು ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಸಾಹೇಬ್. ಇವತ್ತು ನಾನು ಗೆಸ್ಟ್ಗಳಿಗೆ, ಮಿನಿಸ್ಟರ್ಗಳಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಇದು ಅಗೇನೆಸ್ಟ್ ಲಾ, ವೈಲೇಷನ್ ಆಫ್ ದ ಲಾ. ಇಲ್ಲಿ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ. ತಾವು ನಾಳೆ ಬರ್ಬೇಕಂದ್ರೆ ದಯಮಾಡಿ ವಿಚಾರ ಮಾಡಿ ಬರ್ರಿ. ಯಾಕಂದ್ರೆ ಇದು ಮುಂದಿನ ದಿನದಾಗ ಕಾನೂನು ಚೌಕಟ್ಟಿನಲ್ಲಿ ನಾವು ಇದು ಹೋಗೋರೆ. ಯಾಕಂದ್ರೆ CA ಸೈಟ್ ಅಂದ್ರೆ ಒಂದು ಸರ್ಕಾರ ಸೈಟ್ ಇದೆ, CA ಗೌರ್ಮೆಂಟ್ ಸೈಟ್. ಇವತ್ತು ಯಾವ ಪರ್ಪಸ್ಗೆ ಅಲಾಟ್ಮೆಂಟ್ ಆಗಿದೆ, ಯಾವ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀರಿ, ಅದು ಸ್ವಲ್ಪ ವಿಚಾರ ಮಾಡಿ ನಾಳೆಗೆ ಗೆಸ್ಟ್ಗಳು ಇದಕ್ಕೆ ಬರಬೇಕು, ವಿಚಾರ ಮಾಡಿ ಬರಬೇಕು. ನಾಳೆ ಮತ್ತು ಮುಂದಿನ ದಿನದಾಗ ಇದಕ್ಕೆ ಮತ್ತೆ ನೀವೇ ಉತ್ತರ ಕೊಡಬೇಕಾಗ್ತದೆ. 8ನೇ ತಾರೀಕು ಸೆಷನ್ ನಡೀತಾ ಇದೆ, ಬಹಳಷ್ಟು ಇದೆ. ಇವತ್ತು ಟ್ರಸ್ಟ್ದವ್ರು, ಅಲ್ ಬ್ರದರ್ ಟ್ರಸ್ಟ್ದವ್ರ ಜೊತೆ ನನ್ನ ಪರ್ಸನಲ್ ಯಾವುದೇ ವ್ಯವಹಾರ ಇಲ್ಲ. ನನ್ನ ಜೊತೆ ಅವ್ರ ಜೊತೆ ನನ್ಗೆ ಏನು ತಗೊಂಬಂದಿಲ್ಲ, ಕೊಡೋದಿಲ್ಲ. ಇವತ್ತು ಈ ತರ ವೈಲೇಷನ್ ಮಾಡಿದಾರ ಅಂತ ನಾವು ದನಿ ಎತ್ತಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇವತ್ತು ಹಲವಾರು ಸಲ ಇದ್ರ ಬಗ್ಗೆ ನಾವು JDA ಕಮಿಷನರ್ ಅವ್ರೇನು ಭೇಟಿಯಾಗಿದ್ದವು, DC ಮೇಡಮ್ ಅವ್ರಿಗೆ ಭೇಟಿಯಾಗಿದ್ದವು. ಇದ್ರ ಬಗ್ಗೆ ಯಾವ್ದು ಕ್ರಮ ಇವ್ರು ತಗೊಳಕ್ ರೆಡಿ ಇಲ್ಲ. ಯಾಕಂದ್ರೆ ಈ ಟ್ರಸ್ಟ್ ಯಾರ್ಯಾರು ಇದ್ದಾರೋ, ಇನ್ನ ಯಾರ್ಯಾರು ಹೋಗಿದಾರೋ ಟ್ರಸ್ಟ್ ಗೊತ್ತಿಲ್ಲ. ಹೊಸ ಟ್ರಸ್ಟ್ ಡಿಟೇಲ್ ಕೊಟ್ಟಿಲ್ಲ. ಮತ್ತೆ ಇವರು JDAಗೆ ಏನು ರಿಪ್ಲೈ ಕೊಡ್ತಾರೆ, ಸ್ವಲ್ಪ ಕಾಮನ್ ಆಗಿ ರಿಪ್ಲೈ ಕೊಡ್ತಾರೆ. ಕೊಡ್ರಿ, ನಿಮ್ಮ ಹತ್ರ ನೀವು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ನಿಮ್ಗೆ ಅಲಾಟ್ಮೆಂಟ್ ಆಗಿದೆ, ಅದು ಪ್ರೂಫ್ ಕೊಡ್ರಿ. ನೀವು ಡೆಂಟಲ್ ಕಾಲೇಜ್ ನಡೆಸ್ತಾ ಇದೀರ ಅಂತೀರಿ, ಅಲ್ಲಿ 100 ಸ್ಟೂಡೆಂಟ್ ಪ್ರತಿ ಇಯರ್ ಅಲ್ಲಿ ಅಡ್ಮಿಷನ್ಸ್ ಆಗಬೇಕು. 100 ಸ್ಟೂಡೆಂಟ್ ಅಲ್ಲಿ ಸೀಟ್ಗಳು ನಿಮ್ಮ ಹತ್ರ ರಿಸರ್ವ್ ಇರ್ಬೇಕು. ಅಂತ ಸ್ಟೂಡೆಂಟ್ ಮಾಹಿತಿ ಕೊಡ್ರಿ JDAದವ್ರಿಗೆ. ನೀವು ಯಾವುದು ಮಾಹಿತಿ ಕೊಡ್ತಾ ಇಲ್ಲ, ವೈಲೇಷನ್ ಮಾಡ್ತಾ ಇದ್ದೀರಿ. ಮತ್ತೆ JDAದವ್ರಿಗೆ ರಿಪ್ಲೈದಾಗ ಬರೀತೀರಿ, ನಾವು ವೈಲೇಷನ್ ಮಾಡ್ತಾ ಇಲ್ಲ, ನಾವು ಕಾನೂನು ಪ್ರಕಾರ ನಡೆಸ್ತಾ ಇದ್ದು ಅಂತ. ಕಾನೂನು ಯಾರಿಗೆ ಕಲಿಸ್ತಾ ಇದ್ದೀರಿ ನೋಡಿ. DCI NDC ಬಗ್ಗೆ ನಿಮ್ ನಾಮ್ಸ್ ಓದ್ರಿ. ಅದು ನಾಮ್ಸ್ದಾಗ ಓದಿದಾಗ ನೀವು ಅದು ನಾಮ್ಸ್ ಪ್ರಕಾರ ಯಾವುದೂ ಫಾಲೋ ಮಾಡ್ತಾ ಇಲ್ಲ. BDS ಇಲ್ಲಿ ನಡೆಸ್ಬೇಕಂದ್ರೆ 100 ಅಡ್ಮಿಷನ್ಸ್ ಇರಬೇಕು, ಸ್ಟೂಡೆಂಟ್ ಇರಬೇಕು. ನೀವೆಲ್ಲ ಬಿಟ್ಟು ಇವತ್ತು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಮಾಡಿ ಜನರಿಗೆ ಲೂಟಿ ಮಾಡಕ್ ಹೋಗ್ತಾ ಇದ್ದೀರಿ. ಘಟಾನುಘಟಿ ರಾಜಕಾರಣಿಗಳು ನಿಮ್ ಜೊತೆ ಇದ್ದಾರೆ ಅಂತ ನೀವು ಮನ್ಸಿಗೆ ಬಂದಿದ್ ಮಾಡಿದ್ರೆ ಹೆಂಗ? ಅದು ಕಾನೂನು ಇದೆ, ಕಾನೂನು ಚೌಕಟ್ಟಿದೆ, ಕಾನೂನ್ದಾಗ ಮಾಡ್ರಿ ಅಂತ ನಮ್ದು ಇವತ್ತು ಅಬ್ಜೆಕ್ಷನ್ ಇದೆ. ಇದು ಇವತ್ತು ತಮ್ಮ ಸೋಷಿಯಲ್ ಮೀಡಿಯಾ ಮಾಧ್ಯಮದ ಮುಖಾಂತರ ಇವತ್ತ ಇಲ್ಲಿದ್ದಂತ ಕಲಬುರಗಿ ನಾಯಕರು ನಾಳೆ ಯಾರ್ಯಾರು ಇದಕ್ಕೆ ಚೀಫ್ ಗೆಸ್ಟ್ ಇದ್ದೀರಿ, ದಯಮಾಡಿ ಹೋಗಿಲ್ಲ ಅಂದ್ರೆ ಬಹಳ ಒಳ್ಳೇದು ನಿಮ್ ಸಲಗಂತ ನಾನು ಹೇಳ್ತಾ ಇದ್ದೀನಿ. ಹೋಗೋದು ಬಿಡೋದು ನಿಮ್ಮ ಮೇಲೆ ಬಿಟ್ಟಿದ್ದು. ಮುಂದಿನ ದಿನದಾಗ ಕಾನೂನು ಚೌಕಟ್ಟಿನಲ್ಲಿ ನಾವು ಇದು ಕಾನೂನು ರೀತಿಯಲ್ಲಿ ಏನೇನು ಹೋರಾಟ ಮಾಡ್ಬೇಕು ಎಲ್ಲ ಹೋರಾಟ ನಾನು ಮಾಡ್ತೀನಿ. ಯಾಕಂದ್ರೆ ಇವತ್ತು ಕಲಬುರಗಿ ಜಿಲ್ಲೆದಾಗ CA ಸೈಟ್ ಹೆಸರು ಮೇಲೆ ಲೂಟಿ ಆಗ್ತಾ ಇದೆ. ಕೆಲವು MLA ex-MLA ಮಕ್ಕಳು CA ಸೈಟ್ ದಾಗ ಮನಿಗಳು ಕಟ್ಕೊಂಡಿದ್ದಾರೆ. ಅದನ್ನು ದಾಖಲೆ ಮುಂದಿನ ದಿನದಾಗ ಹೊರಗೆ ಬರ್ತದ. ಇವತ್ತು ದಯಮಾಡಿ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರು, ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ತಮ್ಮ ಮನವಿ ಮಾಡ್ತೀನಿ ನಾನು. ಈ CA ಸೈಟ್ ಎಲ್ಲಿ ಅಲಾಟ್ಮೆಂಟ್ ಆಗಿದೆ ಅದು ದಾಖಲೆಗಳು ತರಿಸಿ ಅದಕ್ಕೊಂದು ಸ್ಪೆಷಲ್ ಟೀಮ್ ಮಾಡಿ ಒಂದು ಸರ್ವೆ ಮಾಡ್ರಿ. ಯಾವ ಪರ್ಪಸ್ಗಾಗಿ CA ಸೈಟ್ ಅಲಾಟ್ಮೆಂಟ್ ಆಗಿದೆ, ಯಾವ ಪರ್ಪಸ್ಗಾಗಿ ಇವ್ರು ಯೂಸ್ ಮಾಡ್ತಾ ಇದ್ದಾರೆ CA ಸೈಟ್ ದವ್ರು ಅಂತ ಇದ್ರ ಮೇಲೆ ಸ್ವಲ್ಪ ಗಮನ ಕೊಡ್ರಿ ಅಂತ ನಾನು ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ತಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ.